ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಬ್ಬರು ತಪ್ಪು ಮಾಡಿದಾರ. ಯಾಕಂತಂದರೆ ಯಡಿಯೂರಪ್ಪನವರು ಯತ್ನಾಳರಿಗೆ ಅವಕಾಶ ಕೊಟ್ಟಿದ್ದು ಸರಿನಾ? ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದು ಸರಿನಾ? ದೊಡ್ಡ ಚರ್ಚೆ ಹಿಡಿತಾ ಇದೆ. ಇವೆರಡೂ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ, ಅದಕ್ಕೆ ಸಾಕ್ಷಿ ಆಗ್ತಾವ ಅಂತ. ಯಾಕಂದ್ರೆ ಈಗೇನು ಗತ್ತಿರಲಿಲ್ಲ ಸಿದ್ದರಾಮಯ್ಯನವ್ರಿಗಿಂತ DK ಅವರು ಸುಮ್ಮನೆ ಹೊರಟಿದ್ರು, ಆಯ್ತಪ್ಪ ಅಂತೇಳಿ. ಈ ಸಂದರ್ಭದಲ್ಲಿ ಮುಂದಿನ 2 ವರ್ಷ ನಾನು ಅನ್ನೋದಂಥ ಅವಶ್ಯಕತೆ ಇರಲಿಲ್ಲ. ಹೈಕಮಾಂಡ್ ಅದ್ರಿ ಅಂತ ಹೇಳ್ತಾ ಇದ್ರ ಮೇಲೆ ಅದನ್ನ ಹೇಳ್ಬೇಕಾಗಿತ್ತೇನೋ. ಆದ್ರೆ ನಮ್ಗೆ ಗೊತ್ತದ ಮೀಡಿಯಾ ಯಾವ ರೀತಿ ಅದ ಅಂತೇಳಿ. ಅದು ಸಣ್ಣದು ಸಿಕ್ಕರೆ ಎಷ್ಟು ದೊಡ್ಡದು ಮಾಡ್ಬೋದು, ದ್ವಾಡ ಸಿಕ್ಕರೆ ಸಣ್ಣದಂಗೆ ಮಾಡ್ಬೇಕು ಅಂತೇಳಿ ಇವತ್ತು ಅದು ಇಷ್ಟು ದೊಡ್ಡದಾಗ್ತದೆ. ಒಂದು ವೇಳೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತ್ರ ಗತಿ ಏನು? ಸಹಜದ ಮುಖ್ಯಮಂತ್ರಿ ಸ್ಥಾನದ ಯಡಿಯೂರಪ್ಪ ನಾವು ಮಾಡ್ತೀವಿ ಒಳ್ಳೆ ಕೆಲಸ ಅಂತ DK ಅನ್ಬೋದಾ? ಸಾಧ್ಯತೆಗಳಿದ್ದಾವೆ 2 ಸೂತ್ರ. ಯಾಕಂದರೆ ಅಧಿಕಾರದ ಗ್ಯಾರಂಟಿ ಕೊಟ್ಟಿದ್ದಾರೆ, ಜನರ ಸಮೀಪ ಹೋಗಿದ್ದಾರೆ, ಒಳ್ಳೆ ನಾಯಕರು ನಿಲ್ಸ್ಕೊಂಡಿದ್ದಾರೆ, ಎಲ್ಲ ಸರಿ. 2 ಸೂತ್ರ ಈಗಾಗಲೇ ಅಂದಿದ್ದಾರೆ 2 ವರ್ಷದಿಂದ ಅದು ಅನ್ಬಾರ್ದಾಗಿತ್ತು. ಹೈಕಮಾಂಡ್ ಮೀರಿ ಹೋದರು ಅಂತ ಆ ನೆಪ ಇಟ್ಕೊಂಡು ನಾಳೆ ತೊಂದರೆ ಆದಿತ್ತ ಅಂತ. ಇದು ಯಡಿಯೂರಪ್ಪನವರು ಯಾರಿಗೆ ಬೇಕಾಗಿತ್ತು ರೀ? ಬರ್ವಲ್ರು ಹೋಗಲ್ರು ಯತ್ನಾಳರು, ಅದರ ಅವಶ್ಯಕತೆ ಇರಲಿಲ್ಲ. ಯಾರು ಬಂದು ನಡೀತದ್ರಿ ಅನ್ನುವಂಗೆ ಮಾತಾಡಿಬಿಟ್ಬಿಟ್ರು. ಅವ್ರು ಎಂಟ್ರಿ ಆಗೇ ಬಿಟ್ಟರು. ಎಂಟ್ರಿ ಆಗಿದ್ದು ಅಟ್ಲೀಸ್ಟ್ ಯಡಿಯೂರಪ್ಪನ ವಿರುದ್ಧರೇ ಮಾತಾಡೋದು ಬಿಡ್ಬೇಕಾ? ಇಲ್ಲ. ಮತ್ತು ಹಳಿ ಚಾಲ್ರಿ ಅದು. ಹೌದು. ಒಂದು ಅತಿಯಾದಂಥ ಮುಸ್ಲಿಮ್ ಇರೋದು, ಅದಕ್ಕೆ ಅವ್ರು ಪ್ರಸಿದ್ಧ ಆಗಿದ್ದಾರೆ. ಮತ್ತು ಬೇರೆ ಅತಿಯಾದಂಥ ಮುಸ್ಲಿಮ್ ಅವ್ರನ್ನ ಮೈನಾರಿಟಿ ಪಟ್ಟಿಯಿಂದ ಇಳಿಸ್ಬಿಡ್ತೀನಿ, ಅಲ್ಪಸಂಖ್ಯಾತರಿಂದ ತೆಗೆದು ಹಾಕ್ತೀನಿ. ನಾನು ಸೇಮ್ 2022 ಆದ್ರೆ ಬುಲ್ಡೋಜರ್ ಪೇ ಮಾಡ್ತೀನಿ ಇಲ್ಲ ಹೇಳಿಕ್ಕೆ ಶುರು ಮಾಡಿಬಿಟ್ರು. ಒಂದು ಕಡೆ ನಮ್ಮ ಚರಂತಿ ಮಠರು, ವೀರಣ್ಣ ಚರಂತಿ ಮಠರು ಇವರು ಬಂದ್ರೆ ಗೆಲ್ತೀವಿ ಅಂತ ಅವ್ರ ತಲೆಯಲ್ಲೇ ಇರ್ಬೋದೇನು, ಇಲ್ಲ ಅಂತಲ್ಲ ಹೇಳಿಕ್ಕೆ ಆಗೋದಿಲ್ಲ. ಪಂಚಮಸಾಲಿ ಹುಡುಗರು ಬರ್ಬೋದು, ಆ ದಿಶೆಯಲ್ಲೇ ಅವ್ರಿಗೆ ಅನುಕೂಲ ಆಗ್ಬೋದು. ಬಟ್ ಇದರ ಇಫೆಕ್ಟ ಇಲ್ಲಿ ಗೆಲ್ಲುವ ಸಾಧ್ಯತೆ ದಾವಣಗೆರೆಯಲ್ಲಿ ಹೆಚ್ಚು ಕಡಿಮೆ ಗೆಲ್ಲುವ ಸಾಧ್ಯತೆಗಳು ಭಾಳ ಇದ್ದವು, ಈಗಲೂ ಇದ್ದಾವೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಯತ್ನಾಳ್ ಮಾತಾಡೋ ಭಾಷೆ ಸಹಜ ಕೆರಳಿಸ್ತದೆ ರೀ, ಮುಸ್ಲಿಮರಲ್ಲಿ ಕೆರಳಿಸ್ತದೆ. ಯಾಕಪ್ಪ ನಾವು ಮತ್ತು ಬೇರೆ ಓದಿರೋದು ಕಾಂಗ್ರೆಸ್ ಹಂಗೂ ಇರಲಿ, ಅವ್ರ ಜೊತೆಗೆ ಹೋದ್ರೆ ಆಯ್ತು ಅಂತೇಳಿ ಸಮರ್ಥ ಸಪೋರ್ಟ್ ಮಾಡ್ರೆ BJP ಬೀಳೋದು ಗ್ಯಾರಂಟಿ. ಮುಂದೆ ಇಲ್ಲಂತೂ ಗೆಲ್ಲೋದು ಗ್ಯಾರಂಟಿ ಇಲ್ಲ BJP ಬಾಗಲಕೋಟೆಯಲ್ಲೇ. ಯಾಕಂತಂದ್ರೆ ಹಳ್ಳಿಗಳಲ್ಲಿ ಇವತ್ತು ಸಹಿತ ಮೀಟಿ ಅವ್ರ ಹವಾ ಜೋರದ. ಜೊತೆಗೆ ಈಗ ಯತ್ನಾಳ್ ಹೇಳ್ತಾ ಇದ್ದಾರೆ 2,000 ಹಂಚಾಯ್ತಾರೆ, 4,000 ಹಂಚಾಯ್ತಾರೆ, 1,000 ಹಂಚಾಯ್ತಾರೆ, ಹಂಗೆ ಹಂಚಾಯ್ತಾರೆ. ಇಬ್ಬರು ಹಂಚವ್ರನ್ನ ಹಂಚಿದವ್ರು ಯಾರೂ ಇಲ್ಲ. ಹಾಗಿದ್ರೆ BJP ಅವ್ರು ಹಂಚಿಲ್ಲೇನು? ಕಾಂಗ್ರೆಸ್ ಹಂಚಾಗೈತಲ್ಲ. ಸೊ ಹಂಚಿನ ಬಗ್ಗೆ ತಪ್ಪತ್ತೇನಿಲ್ಲ ಈಗ. ಯಾಕಂದ್ರೆ ಕಾಮನ್ ಆಗ್ಯದ ಎಲ್ಲರಿಗೂ. ದುಡ್ಡು ಹಂಚಿದಾಗ ಅವ್ರು ಓಟ್ ಹಾಕಿವ್ರು ಅನ್ನೋದು ಎಲ್ಲರೂ ತಿರಕ್ಕೆ ಹೋಗ್ತದೆ. ಮತ್ತು ಇವರು ಮತದಾರರಿಗೂ ಅವ್ರು ದುಡ್ಡು ಕೊಟ್ಟಾಗ ನಾವು ಹಾಕಬೇಕು ಅನ್ನೋದು ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಭಾಳಷ್ಟು ಜನ, ಎಲ್ಲರೂ ಅಲ್ಲ, ಭಾಳಷ್ಟು ಜನ ಬಂದು ನಿಂತಿದ್ದಾರೆ. ಹೀಗಾಗಿ ಅದರಲ್ಲೂ ಅವಶ್ಯಕತೆ ಬರ್ತಿರಲಿಲ್ಲ. ಆಯಿತು, ಟೀಕೆ ಮಾಡ್ಯಾರ ಮಾಡಲಿ. ಹಾಗೆ ತಿಳ್ಕೊಂಡ್ರೆ ಇದು BJP ಪೂರ್ತಿ ಇಲ್ಲಪ್ಪ ಒಟ್ಟೆ ಏನಿಲ್ಲ, ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡ್ತಂತೇನಲ್ಲ. ಅಂದ್ರೆ ಇಲ್ಲೇ ಯತ್ನಾಳರನ್ನ ಪ್ರಚಾರಕ್ಕೆ ಬಿಟ್ಟ ಅವರು ತಮ್ಮ ಮಾಡಲಿ ಬಿಡಲಿ ಬೇಕು ಬೇಡ ಅದ್ರ ಬಗ್ಗೆ ಚರ್ಚೆನೇ ಬೇಕಾಗಿದೆ. ಅವ್ರು ಪಕ್ಷಕ್ಕೆ ಬಿಟ್ಟಿದ್ರಿ ಅಂತ ಬಿಟ್ಟಿದ್ರೆ ಯಡಿಯೂರಪ್ಪರು ಜಾಣರು ಆಗ್ತಿದ್ರು. ಆದರೆ ಈಗ ಅಟ್ಲೀಸ್ಟ್ ಒಂದು ದಾವಣಗೆರೆ ಪುರುಷ ಆಗ್ತಿತ್ತು. ಅದರಿಂದ ಭವಿಷ್ಯದಲ್ಲಿ ಅವ್ರ ಮಗನಿಗೆ ಅಧ್ಯಕ್ಷ ಸ್ಥಾನ ಪರ್ಮನೆಂಟ್ ಆಗಿ ಉಳಿಯುವಂಥ ಅವಕಾಶಗಳು ಹೆಚ್ಚಾಗಿದ್ದು. ಈಗ 2 ಕಡೆ ಡೋಲಾಯಮಾನ. ದಾವಣಗೆರೆ ಒಂದು ಡೋಲಾಯಮಾನ ಆಗಿದೆ. ಯಾಕಂದ್ರೆ ಸಹಜದ ರೀ, ಅವ್ರು ಮಾತಾಡೋಂಥ ಭಾಷೆ ಹೆಂಗದ ಅಂತಂದ್ರೆ ಯಾರಿಗೆ ಸ್ವಾಭಿಮಾನ ಇರ್ತದೆ ಅವ್ರಿಗೆ ಚುಸ್ತದು. ಹಾಗೆ ಸಹಜ ಒಂದಾಗಿಬಿಡ್ತಾರೆ. ಮೊದಲು ಅವ್ರಲ್ಲಿ ಭಾಳದ ಹಠ ಒಂದಾಗ್ತಾರೆ. ಹಾಗೆ BJP ಹೊಡೆದು ಬೀಳ್ತದೆ. ಹೀಗಾಗಿ ಸಮರ್ಥ ಗೆಲ್ಲೂ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ ಅಂಥೇಳಿ ವರದಿಗಳು ಬರ್ತಾಯಿದ್ದಾವೆ, ಸೂಕ್ಷ್ಮ ವರದಿಗಳು ಬರ್ತಾಯಿದ್ದಾವೆ. ಇದರಿಂದಾಗಿ ಸಿದ್ದರಾಮಯ್ಯನಿಗೇನೋ ಒಂದಿಷ್ಟು ಜೀವದಾನ ಸಿಗ್ಬೋದು. 2 ಒಂದು ಗೆದ್ದರೂ ಸಹಿತ ಜೀವದಾನ ಸಿಗೋ ಸಾಧ್ಯತೆಗಳಿದ್ದಾವೆ.
ಹಾಗೆ ಯಡಿಯೂರಪ್ಪನವ್ರಿಗೂ ಎರಡರ ಒಂದು ಗೆದ್ದರು ಸಾಕು ಜೀವದಾನ ಸಿಗೋ ಸಾಧ್ಯತೆಗಳಿದ್ದಾವೆ. ಅದು ಇವೆರಡೂ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಮಧ್ಯದಾಗೆ ಸಿದ್ದರಾಮಯ್ಯನವ್ರಿಗೆ ನಾನು ಮುಂದಿನ 2 ವರ್ಷದ ಮುಖ್ಯಮಂತ್ರಿ ನಾನು ಬಜೆಟ್ ಮಾಡಿಸ್ತೀನಿ ಅನ್ನೋ ಅವಶ್ಯಕತೆ ಇರಲಿಲ್ಲ. ಬೆಸ್ಟ್ ಹೇಳಿದರು ಹೈಕಮಾಂಡ್ ಹೇಳೋವರೆಗೆ ಅಂತೇಳಿ ಅದನ್ನು ಮುಂದುವರಿಸ್ಬೇಕಾಗಿತ್ತು. ನೋಡೋಕ್ಕೊಮ್ಮೆ ಏನೋ ಅಂದ್ಬಿಟ್ರು, ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಈಗ ಚರ್ಚೆ ಶುರು ಆಗಿದ್ದು ಬದಲಾಗ್ತಾರ, ನಾಳೆ ಎಲೆಕ್ಷನ್ ಆದ್ಗಳು ಬದಲಾಗ್ತಾರ, 5 ರಾಜ್ಯಗಳು ಎಲೆಕ್ಷನ್ ಆದ ಬದಲಾಗ್ತಾರ, ಈ ನಮ್ಗೆ ಸೀಟ್ ಬಿಟ್ಟು ಕೊಡ್ತಾರೆ, ಮತ್ತು ಹೊಸದು ಶುರುವಾಗಿದೆ. ಹಳಿದ ಹೊಸ ರೂಪಾಯಿ ಬರಲಿಕ್ಕತ್ತದ. ಇದಕ್ಕೆ ಕಾರಣ ಅಂದ್ರೆ ಅವ್ರು ಮಾತಾಡಿದ್ದು 2 ಗೆದ್ರೆ ಪ್ರಶ್ನೆ ಬರೋದಕ್ಕಿಲ್ಲ ಅನ್ನಿಸ್ತದೆ. ಮೋಸ್ಟ್ಲಿ ಕಾಂಗ್ರೆಸ್ 2 ಗೆದ್ರೆ ಸಿದ್ದರಾಮಯ್ಯ ಸೇಫ್. ಯಾಕಂತಂದ್ರೆ ಅವರಾಗಿ ಬಿಟ್ಟು ಹೋಗ್ಬೋದು, ಆಮದು ಬೇರೆ DK ಮೇಲೆ ಪ್ರೀತಿಯಿಂದ. ಆದರೆ ಹೈಕಮಾಂಡ್ ಅವ್ರನ್ನ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮುಂದಿನ 2027 ಬಂದೇ ಬಿಡ್ತು. ಅಟ್ಲೀಸ್ಟ್ 1 ಗೆದ್ದರು ಸಹಿತ ಸೇಫ್. ಆದರೆ 2 ಸೋತ್ರ ಮಾತ್ರ ಸಿದ್ದರಾಮಯ್ಯ ಕುರ್ಚಿ ಮಾತ್ರ ಸ್ವಲ್ಪ ಸಣ್ಣ ಹೆಚ್ಚು ಎಬ್ಸುವಂಥ ಪ್ರಸಂಗ ಬರ್ತದೇನೋ ಅಂತೇಳಿ. ಸಣ್ಣ ಅಂದ್ರೆ ಗೊತ್ತಲ್ಲ ನಿಮಗೆ, ಅದು ಎತ್ತಿ ಮುಗಿಯುವಂಥದ್ದು. ಅದೇನೋ ಇರಲಿ, ಇವತ್ತು ಮಾತ್ರ ಇವರಿಬ್ಬರು ಪರೀಕ್ಷೆ ಒಳಗಾಗ್ತಾಯಿದ್ದಾರೆ. ಬಂತು, ಇನ್ನೇನು ಬಾದೂರಿಲ್ಲ, ಓಟ್ ಹಾಕೋ ದಿನ ಬಂತು. ಇವತ್ತು 3, ನಾಳೆ 4, 5, 6 ತನ ಓಪನ್. ಆಮೇಲೆ ಮನೆ ಅಡ್ಡಾಡುವಂಥದ್ದು. 9 ಬೆಳಗ್ಗೆ ಓಟ. ಅಷ್ಟರೊಳಗೆ ನೋಟ್ ಹಂಚೋದು, ಸಾರಾಯಿ ಹಂಚೋದು ಎಲ್ಲ ನಡೀತಾವಂತ ಎಲ್ಲರೂ ಗೊತ್ತಿದ್ದು. ಉಪನಿಷತ್ ನಡೀತು, ಆದರೆ ಯಾರು ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅದಕ್ಕೆ ಉತ್ತರ ಆಡಳಿತಾರೂಢ ಪಕ್ಷ ಹೇಳಬೇಕು, ಅಧಿಕಾರಿಗಳು ಹೇಳಬೇಕು, ಮತ್ತೆ ಹೇಳಬೇಕು. ಎಲ್ಲಗಳು ನಡೀತಾವ ಎಲ್ಲ ಕಡೆ. ಇದು ಕಾಮನ್ ಆಗಿಬಿಟ್ಟದೆ ಇವತ್ತು. ಹೀಗಾಗಿ 9ಕ್ಕೆ ಬೆಳಗ್ಗೆ ಶುರುವಾಗುವಂಥ ಈ ಮತದಾನಕ್ಕಾಗಿ ಈ ಪ್ಲ್ಯಾನ್ಗಳು ನಡೆದಾವೆ. ಈಗಂತೂ 2 ಸಮಾನವಾಗಿದ್ದಾವೆ, 2 ಒಂದೇ ಲೆವೆಲ್ದಲ್ಲಿ ಇದ್ದಾರೆ. ಒಂದಿಷ್ಟೇನೋ ದಾವಣಗೆರೆದು ಹೆಚ್ಚಾಗಿತ್ತು BJPದು. ಈ ನಮ್ಮ ಯತ್ನಾಳ್ ಬಂದ ಮೇಲೆ ಒಂದಿಟ್ಟು ಯಾಕೋ ಏನೋ BJPದು ಅಲ್ಲಿ ಹೊಡೆದು ಬೀಳೋಂಗೆ ಕಾಣಲಿಕ್ಕತ್ತದ. ಇನ್ನು ಬಾಗಲಕೋಟೆಯಲ್ಲೇ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗಿದ್ದು ನೋಡ್ಬೇಕು ಅದನ್ನು. ಯಾಕಂದ್ರೆ ಹಿಂದುಳಿದವರು SC ಪ್ಲಸ್ ಮೈನಾರಿಟಿ ಇವೆಲ್ಲ ಕೂಡಿದರೆ ಕಾಂಗ್ರೆಸ್ ಸರಳ ಆರಿಸಿ ಬಂದುಬಿಡುತ್ತದಲ್ಲೇ. ಎಷ್ಟೋ ಬಲಿಷ್ಠ ಸಂಘ ಪರಿವಾರದ ಹೇಳ್ತಿದ್ರು ಸಹಿತ ಗೆಲ್ಲುವ ಅವಕಾಶ ಕಡಿಮೆ ಆಗ್ತಾಯಿದ್ದಾವೆ. ಬೈ ಚಾನ್ಸ್ ಗೆದ್ದರು ಸಹಿತ ಯತ್ನಾಳರಿಂದ ಗೆದ್ದರು ಅನ್ನೋಗಿಂತಲೂ ಅಲ್ಲೇ ವೀರಣ್ಣ ಚಂದ್ರಮಠರು ಸಾಕಷ್ಟು ಅಲ್ಲಿ ನಗರ ಪ್ರದೇಶಕ್ಕೆ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಹೆಸರದ, ಮೋಸ್ಟ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಒಟ್ಟಾರೆಗೆ ಯತ್ನಾಳ್ ಬಂದಿದ್ದು ಬರಲಿಕ್ಕೆ ಹೇಳಿದ್ದು ಯಡಿಯೂರಪ್ಪನವ್ರು ಮಾಡಿದ್ರು ತಪ್ಪ. ಅದಕ್ಕೆಲ್ಲ ಸಿದ್ದರಾಮಯ್ಯದೆಲ್ಲ ಸುಸೂತ್ರವಾಗಿ ಮುಂದೆ ನಡೀತಿರು. ಈ ಸಂದರ್ಭದಲ್ಲೇ ಮುಂದಿನ 2 ವರ್ಷ ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದ. ಈಗ ಒಂದು ರೀತಿಯಿಂದ ಅವರಿಗೆ ತೊಂದರೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದ್ರೆ ಈ ಚುನಾವಣೆ ಪ್ರಚಾರ ಮಾತ್ರ ಜಬರ್ದಸ್ತಾಗಿ ನಡೆದ. ಒಂದು ಕಡೆ ತಮ್ಮ ಆ್ಯಸ್ ಯೂಸ್ವಲ್ ಯತ್ನಾಳರು ಹಾಗೆ ಹೊಡಿತಿರ್ತಾರೆ. ಅವ್ರ ಗಾಡಿ ಅದು ಸ್ವಭಾವಕ್ಕೆ ಔಷಧಿಲ್ಲ. ಯಾರು ಹೇಳಿದ್ರು ಅವ್ರ ತಲೆಯಲ್ಲ ಯಡಿಯೂರಪ್ಪರ ಬದಲಾಗಿ ಅವ್ರ ಮಗಳ ಪರವಾಗಿ ಒಳ್ಳೆ ಭಾವನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಇನ್ನು ಮುಸ್ಲಿಮರ ಬದಲಾಗಿ ಪಾಸಿಟಿವ್ ಆಗಿ ಚಿಂತನೆ ಮಾಡುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಅದಾವೆ. ಸಾಧ್ಯತೆ ಕಡಿಮೆ ಅನ್ನೋದು ಇಲ್ಲ ಅಂದ್ರೂ ನಡೀತದೆ. ಇವತ್ತು ಅವ್ರು ತಲೆ ತುಂಬ ಅದನ್ನು ಸೇರಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀಗಾಗಿ ಯತ್ನಾಳರಿಂದ ಪ್ಲಸ್ ಆಗೋಷ್ಟಿಗೆ ಮೈನಸ್ಗಳು ಆಗ್ತಾವೆ ಅನ್ನೋದು ಖಚಿತ ಆಗ್ತಾ ನೋಡೋದು. ಯಾಕಂದ್ರೆ ದಾವಣಗೆರೆ ಹೆಚ್ಚು ಗೆಲ್ಲಬಹುದು ಅದು ಕನಸು ಕಾಣೋರಿಗೆ, ಕನಸು ಕಾಣ್ತಾ ಇದ್ದಂಥ BJPಗರಿಗೆ ಅದು ಯಾಕೋ ದೂರ ಆಗುವಂಗೆ ಕಾಣಾಗತ್ತೈತಿ. ಹಾಗೆ ಇದು ಬಾಗಲಕೋಟೆ ಸಹಿತ ಅಷ್ಟು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಮತ್ತು ಈಗಾಗಲೇ ಅವರು ಹೇಳ್ತಾ ಇದ್ದಾರಲ್ಲ, ದುಡ್ಡು ಗಿಡ ಹಚ್ತಾ ಇದ್ದಾರೆ ಅಂತ ಹೇಳೋದನ್ನು ಕೇಳಿದ್ರೆ, ಮತ್ತು ಅವರು ಪ್ರಯತ್ನ ಮಾಡೋರನ್ನ ಅಧಿಕಾರ ಐತಿ, ದುಡ್ಡು ಐತಿ, ಎಲ್ಲ ಐತಿ, ಆ ದಿಶೆಯಲ್ಲೇ ಪ್ರಯತ್ನ ಆಗೋದನ್ನು. ಹೀಗಾಗಿ ಇಬ್ಬರ ಮಧ್ಯದಲ್ಲಿ ಈಗ ಸಮಗುಸ್ಥಿತಿ ನಾವು ಅಂದ್ಕೊಳ್ಳೋನು. ಅದರ ಮುಂದಿನ 3-4 ದಿನಗಳಲ್ಲಿ ಏನು ಬೇಕಾ ಚೇಂಜ್ ಆಗ್ಬೋದು. ಬಟ್ ಇವರಿಬ್ಬರು ಮಾಡಿದ್ದು ತಪ್ಪಿನಿಂದಾಗೆ ಇವತ್ತು ಸಣ್ಣ ಒಂದು ರಿಸಲ್ಟ್ ತಪ್ಪಾಗಿ ವಿರುದ್ಧ ಬಂದರೂ ಸಹಿತ ತೊಂದರೆ ಆಗೋ ಸಾಧ್ಯತೆಗಳಿದ್ದಾವೆ. ಯಡಿಯೂರಪ್ಪನವ್ರ ಮಗನಿಗೆ 2 ಬಿದ್ದು ಹೋಗಿಬಿಟ್ರೆ ಮುಂದೆ ಅವಕಾಶ ಇಲ್ಲ ಅಧ್ಯಕ್ಷ ಆಗಿ ಉಳಿಯುವಂಥದ್ದು. ಅದೇ ಕಾಲಕ್ಕೆ 2 ಕಾಂಗ್ರೆಸ್ ಬಿದ್ದು ಹೋಗಿಬಿಟ್ರೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಮುಂದಿನ 2 ವರ್ಷ ಉಳಿದು ಭಾಳ ಕಷ್ಟ ಅದ. ಹೀಗಾಗಿ ಇಬ್ಬರು ಮಾಡಿದಂಥ ಒಂದು ಸಮಯೋಚಿತ ಅಲ್ಲನೋ ತಪ್ಪು ಮಾತ್ರ ಇವರಿಬ್ಬರ ನಾಯಕತ್ವಕ್ಕೆ ಹೊಡೆದು ಬಿಡುವಂಥದ್ದು. ಅದರಲ್ಲೂ ಯಡಿಯೂರಪ್ಪನವರು ತಮ್ಮ ಮಗನ ಬೆಳೆಸಲೇಬೇಕು, ತಾನು ಗಟ್ಟಿಮುಟ್ಟಿದ್ದಾಗ ಅನ್ನುವಂಥ ಒಂದು ವಿಚಾರದಲ್ಲಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಿದ್ದರಾಮಯ್ಯರು ಮುಂದೆ 2 ಬಜೆಟ್ ನಾನೇ ಮಂಡಿಸ್ಬೇಕು ಅಂತ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಮಾತಾಡೋ ಮುಂದೆ ಹಲವು 10 ಸಲ ವಿಚಾರ ಮಾಡುವಂಥದ್ದು ಭಾಳ ಅನಿವಾರ್ಯ ಎಂಬ ಮಾತನ್ನು ಹೇಳ್ತಾ, ಆದರೂ ಚುನಾವಣಾ ಕಾವಿನ ಇಳಿದಿಲ್ಲ, ಇನ್ನೂ ಏರ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ
ನನಗನ್ಸಿದ ಕೆಲವು ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡಿ. H16 ನ್ಯೂಸ್ ಇರ್ತದೆ. ಚಿತ್ರಮೇದು ಸತ್ಯದ ಕೈಗಂಡಿ ವಂದನೆಗಳು.